ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಚೈತ್ರನ್ನ ತಂದೆ ಆದಿಕೇಶವನ್, ಅವನನ್ನ ಎತ್ತ ತಾಯಿ ಮೀನಾಕ್ಷಿ. ಆದಿಕೇಶವನ್ ಚೈತ್ರನ್ ಹುಟ್ಟಿದ ಕೆಲವೇ ದಿನಗಳಲ್ಲಿ ತನ್ನ ಉದ್ಯಮಕ್ಕೆ ಸಂಬಂಧಿಸಿದಂತೆ ಪದೇ ಪದೇ ಯುಎಸ್ಗೆ ಹೋಗಲು ಪ್ರಾರಂಭಿಸಿದರು. ಅಲ್ಲಿಯೇ ಅವರು ಭಾರತೀಯ ಮೂಲದ ಊರ್ಮಿಳಾಳನ್ನು ನೋಡಿ ಅವರ ಮೇಲೆ ಮತ್ತೆ ಪ್ರೇಮಾಂಕುರವಾಗಿ ಎರಡನೇ ಮದುವೆಯಾದರು. ಅವಳನ್ನ ಅಲ್ಲೇ ಇರಿಸಿ ಅವಳೊಂದಿಗೆ ಸಂಸಾರ ಮಾಡಲು ಪ್ರಾರಂಭಿಸಿದರು. ಇತ್ತ ಚೈತ್ರನ್ನ ತಾಯಿ ಮೀನಾಕ್ಷಿಗೆ ತನ್ನ ಗಂಡನ ಎರಡನೆಯ ಹೆಂಡತಿಯ ಬಗ್ಗೆ ಏನೂ ತಿಳಿಯದೆ ತನ್ನ ಮಗನನ್ನ ಅತ್ಯಂತ ಪ್ರೀತಿಯಿಂದ ಬೆಳೆಸತೊಡಗಿದಳು. ಚೈತ್ರನ್ಗೆ 16ನೇ ವಯಸ್ಸಿದ್ದಾಗ ಆದಿಕೇಶವನ್ನ ಎರಡನೇ ಕುಟುಂಬದ ವಿಷಯ ಮೀನಾಕ್ಷಿಗೆ ತಿಳಿಯಿತು. ಗಂಡನ ದ್ರೋಹವನ್ನ ತಡೆಯಲಾರದೆ ಅವಳು ತನ್ನ ಮಗನ ಕಣ್ಣೆದುರೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು. ಚಿಕ್ಕ ಬಾಲಕನಾಗಿದ್ದ ಚೈತ್ರನ್ ತನ್ನ ತಾಯಿ ಜೀವಕ್ಕಾಗಿ ಹೋರಾಡುತ್ತಾ ಒದ್ದಾಡುವುದನ್ನ ನೋಡಿ ಏನು ಮಾಡಲಾಗದೆ ಅತ್ತು ಉರುಳಾಡಿದನು. ಮೀನಾಕ್ಷಿಯ ಜೀವವು ತನ್ನ ಮಗನನ್ನ ನೋಡುತ್ತಲೇ ಅವನನ್ನ ಅಗಲಿತು. ಈ ವಿಷಯ ತಿಳಿದ ಆದಿಕೇಶವನ್ ಗಾಬರಿಯಿಂದ ಓಡೋಡಿ ಬಂದು ತನ್ನ ಹೆಂಡತಿಯ ಶವವನ್ನ ನೋಡಿ ಬಿಕ್ಕಿ ಬಿಕ್ಕಿ ಅತ್ತರು. ಆದ್ರೆ ಚಿಕ್ಕ ವಯಸ್ಸಿನ ಬಾಲಕನಾಗಿದ್ದ ಚೈತ್ರನ್ಗೆ ತನ್ನ ತಾಯಿಯ ಸಾವಿನ ಮೂಲಕ ತನ್ನ ತಂದೆಯ ನಿಜವಾದ ಬಣ್ಣ ಏನೆಂಬುದು ತಿಳಿಯಿತು. ಆ ವಯಸ್ಸಿನಲ್ಲೇ ಅವನು ತಂದೆಯನ್ನ ಅತ್ಯಂತ ಆಕ್ರೋಶದಿಂದ ತನ್ನ ತಾಯಿಯ ಬಳಿಯಿಂದ ದೂರ ತಳ್ಳಿ, ನೀವೇ ನಮ್ಮ ಅಮ್ಮನ ಸಾವಿಗೆ ಕಾರಣ, ನಿಮ್ಮಿಂದಲೇ ನನ್ನ ಅಮ್ಮ ನನ್ನನ್ನು ಬಿಟ್ಟು ಹೋಗಿಬಿಟ್ಟಳು, ನೀವೊಬ್ಬ ಕೊಲೆಗಾರ ಎಂದು ಹುಚ್ಚನಂತೆ ಕಿರುಚಿದನು. ಅದನ್ನ ಕೇಳಿ ಆದಿಕೇಶವನ್ ಸಂಪೂರ್ಣವಾಗಿ ಮುರಿದು ಬಿದ್ದರು. ಆದಿಕೇಶವನ್ಗೆ ಎರಡನೇ ಹೆಂಡತಿ ಇದ್ದಾಗ್ಲೂ ಮೊದಲ ಹೆಂಡತಿಯಾದ ಮೀನಾಕ್ಷಿಯ ಮೇಲೆ ಅವರಿಗೆ ನಿಜವಾದ ಪ್ರೀತಿ ಇತ್ತು. ಭಾವನೆಗಳ ಆವೇಗಕ್ಕೆ ಸಿಲುಕಿ ಊರ್ಮಿಳಾಳನ್ನು ಮದುವೆಯಾಗಿದ್ದರು. ಮೀನಾಕ್ಷಿಗೂ ಅವರು ನಿಷ್ಠಾವಂತರಾಗಿಯೇ ಬದುಕುತ್ತಿದ್ದರು. ಆದ್ರೆ ಮೀನಾಕ್ಷಿಗೆ ಮಾತ್ರ ತನ್ನ ಗಂಡ ಇನ್ನೊಬ್ಬಳಿಗೆ ಸ್ವಂತವಾದವನು ಎಂಬ ಆಲೋಚನೆಯನ್ನ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ನು ಮುಂದೆ ತಾನು ಬದುಕಿದ್ದರೆ ಗಂಡನ ಜೀವನದಲ್ಲಿ ತನ್ನಿಂದ ಖಂಡಿತವಾಗಿಯೂ ಸಂಕಟವೇ ಉಂಟಾಗುತ್ತದೆ. ಆದ್ದರಿಂದ ಇನ್ನು ಮುಂದೆ ತಾನು ಬದುಕಿರಬಾರದು ಎಂದು ನಿರ್ಧರಿಸಿ ತನ್ನ ಗಂಡನಿಗಾಗಿ ತನ್ನನ್ನು ತಾನೇ ಅಳಿಸಿಕೊಂಡಳು. ಚೈತ್ರನ್ಗೆ ತನ್ನ ತಂದೆಯ ಮೇಲಿದ್ದ ದ್ವೇಷವು ಹಲವು ಪಟ್ಟು ಹೆಚ್ಚಾಯಿತು ಮತ್ತು ಅವರಿಂದ ಸಂಪೂರ್ಣವಾಗಿ ದೂರ ಸರಿದನು. ಅದರ ನಂತರ ಚೈತ್ರನ್ ತನ್ನ ಸಂಪೂರ್ಣ ಗಮನವನ್ನ ಓದಿನ ಕಡೆಗೆ ಹರಿಸಲು ಪ್ರಾರಂಭಿಸಿದನು. ಆದಿಕೇಶವನ್ ಅವನನ್ನ ಹತ್ತಿರ ತರಲು ಎಷ್ಟೇ ಪ್ರಯತ್ನಿಸಿದರೂ ಅವನ ಪ್ರತಿಯೊಂದು ಮಾತುಗಳು ಅವರ ನೆನಪಿನಲ್ಲಿ ಈಟಿಯಂತೆ ಚುಚ್ಚುತ್ತಿದ್ದವು ಅಷ್ಟೇ. ಅವನಿಂದ ಅವರಿಗೆ ಒಂದು ಆತ್ಮೀಯತೆಯ ಮಾತು ಕೂಡ ಪಡೆಯಲು ಸಾಧ್ಯವಾಗಲಿಲ್ಲ. ತನ್ನ ತಂದೆಯ ಮೇಲೆ ಅವನು ಕೊಲೆಗಡುಕತನದ ಕೋಪದಲ್ಲಿದ್ದನು. ತನ್ನ ತಾಯಿ ತೀರಿಕೊಂಡ ತಕ್ಷಣವೇ ಅವರನ್ನ ಕೊಂದು ಬಿಡಬೇಕೆಂಬ ಆಕ್ರೋಶ ಅವನಿಗೆ ಬಂದಿದ್ದರೂ ಸಾಯುವ ಮುನ್ನ ತನ್ನ ತಾಯಿ ಅವರ ಮೇಲಿಟ್ಟಿದ್ದ ಪ್ರೀತಿಯನ್ನ ನೆನೆದು ತನ್ನ ತಾಯಿಗಾಗಿ ಅವರನ್ನ ಸುಮ್ಮನೆ ಬಿಟ್ಟು ಬಿಟ್ಟನು. ಅದರ ನಂತರ ಚೈತ್ರನ್ಗೆ ತನ್ನ ತಂದೆಯ ಮಾತನ್ನ ಕೇಳದೆ ತನ್ನ ಇಷ್ಟ ಬಂದಂತೆಯೇ ಬೆಳೆಯಲಾರಂಭಿಸಿದನು. ಆಗಲೇ ಕಾಲೇಜು ದಿನಗಳಲ್ಲಿ ಅವನಿಗೆ ರಾವಣನ ಸ್ನೇಹ ಸಿಕ್ಕಿತು. ರಾವಣನ ಬಳಿ ತನ್ನ ಬಗ್ಗೆ ಸಂಪೂರ್ಣವಾಗಿ ಹೇಳಿ ತನ್ನ ಸ್ನೇಹಿತನನ್ನ ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದನು. ತನ್ನ ಸ್ನೇಹಿತನ ಸ್ಥಿತಿಯನ್ನ ನೋಡಿ ರಾವಣನಿಗೆ ಆದಿಕೇಶವನ ಮೇಲೆ ತೀವ್ರ ಕೋಪ ಬಂದರೂ ಅದನ್ನ ಹೊರಹಾಕದೆ ತನ್ನ ಸ್ನೇಹಿತನಿಗೆ ಸಾಂತ್ವನ ಹೇಳಿ ಅವನನ್ನ ಸಮಾಧಾನ ಪಡಿಸುತ್ತಿದ್ದನು. ಪರಿಸ್ಥಿತಿ ಹೀಗಿರುವಾಗ ಆದಿಕೇಶವನ್ ಇನ್ನು ಮುಂದೆ ತನ್ನ ಮಗನನ್ನ ಹೀಗೆಯೇ ಒಂಟಿಯಾಗಿ ಬಿಟ್ಟರೆ ಅವನು ತನ್ನ ಕೈ ಮೀರಿ ಹೋಗಿಬಿಡುತ್ತಾನೆ. ಈ ಜಗತ್ತಿನಲ್ಲಿ ಮೋಸಗಾರರು ತುಂಬ ಜನ ಇರುವಾಗ ತನ್ನ ಮಗ ಎಲ್ಲೋ ಅವರಿಗೆ ಸಿಲುಕಿ ಹಾಳಾಗಿ ಹೋಗಿಬಿಡುತ್ತಾನೋ ಎಂದು ಹೆದರಿ ಅವನನ್ನ ತನ್ನ ಹತೋಟಿಗೆ ತಂದು ಮೆಲ್ಲ ಮೆಲ್ಲಗೆ ತಾನು ಹೇಳಿದ್ದನ್ನ ಅವನು ಕೇಳುವಂತೆ ಮಾಡುತ್ತಿದ್ದರು. ಇದೆಲ್ಲವನ್ನ ಅವರು ಅವನ ಒಳ್ಳೆಯದಕ್ಕಾಗಿಯೇ ಮಾಡಿದರೂ ಚೈತ್ರನ್ಗೆ ಮಾತ್ರ ಇದೆಲ್ಲವೂ ಅವರ ಮೇಲಿನ ಕೋಪ ಮತ್ತು ದ್ವೇಷವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತಿತ್ತು. ಅದಕ್ಕೆ ಮುಂಚೆಯಾದರೂ ತನ್ನ ತಂದೆಯನ್ನ ಮೇಲ್ನೋಟಕ್ಕೆ ದ್ವೇಷಿಸುತ್ತಿದ್ದನು. ಅವರ ಈ ನಡವಳಿಕೆಯಿಂದ ಅವರನ್ನ ಸಂಪೂರ್ಣವಾಗಿ ಬೇರು ಸಹಿತ ದ್ವೇಷಿಸಲು ಶುರು ಮಾಡಿದನು. ಅದರ ವಿಧಿವಿಧಾನವಾಗಿ ಅವರು ಅವನಿಗೆ ಫೋನ್ ಕರೆ ಮಾಡಿ ಮಾತನಾಡಲು ಪ್ರಯತ್ನಿಸಿದ್ದರೂ ಮುಖಕ್ಕೆ ಹೊಡೆದಂತೆ ಫೋನ್ ಕಟ್ ಮಾಡುತ್ತಿದ್ದನು. ಇಲ್ಲದಿದ್ರೆ
ಅವರ ಮನಸ್ಸು ನೋಯುವಂತೆ ಗಾಯಗೊಳಿಸಿ ಆಮೇಲಷ್ಟೇ ತನ್ನ ಮುಂದಿನ ಕೆಲಸ ನೋಡುತ್ತಿದ್ದನು. ರಾವಣನಿಗೂ ತನ್ನ ಸ್ನೇಹಿತನ ಕೋಪದ ಬಗ್ಗೆ ತಿಳಿದಿದ್ದರೂ ಅವನ ಚೈತ್ರನ್ ಬಳಿ ಅವನ ತಂದೆಯ ಬಗ್ಗೆ ಏನೂ ಮಾತನಾಡುತ್ತಿರಲಿಲ್ಲ. ಏಕೆಂದರೆ ರಾವಣನಿಗೆ ಆದಿಕೇಶವನ್ ಅವರ ನಡವಳಿಕೆಯ ಮೇಲೆ ಕೋಪವಿದ್ದಿದ್ದರಿಂದ ಅವರಿಗೆ ಬೆಂಬಲ ನೀಡಿ ತನ್ನ ಸ್ನೇಹಿತನ ಬಳಿ ಇದುವರೆಗೆ ಒಂದು ಮಾತು ಕೂಡ ಅವನು ಆಡಿರಲಿಲ್ಲ. ಆದಿಕೇಶವನ್ ಕೂಡ ರಾವಣನ ಬಗ್ಗೆ ತಿಳಿದುಕೊಂಡು ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾಗ, ನಿಮ್ಮ ಈ ಜೀಪ್ ಡ್ರಾಮಾನೆಲ್ಲ ಚೈತ್ರನ್ ಜೊತೆಯೇ ನಿಲ್ಲಿಸಿಕೊಳ್ಳಿ, ನನ್ನ ಹತ್ತಿರ ಅದನ್ನೆಲ್ಲ ತೋರಿಸ್ಬೇಡಿ. ಅದನ್ನೆಲ್ಲ ನಂಬಿ ಮೋಸ ಹೋಗುವವನು ನಾನಲ್ಲ. ನೀವು ಎಷ್ಟು ಕೆಲಸವಾದರು ಅಂತ ನನಗೆ ಚೆನ್ನಾಗಿಯೇ ಗೊತ್ತು. ನೀವು ಎಷ್ಟು ಕೇವಲವಾದವರು ಅಂತ ನನಗೆ ಚೆನ್ನಾಗಿಯೇ ಗೊತ್ತು. ಇನ್ಮೇಲೆ ನನ್ನ ಹತ್ತಿರ ಮಾತನಾಡಲು ಪ್ರಯತ್ನಿಸಿ ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ. ನಾನು ಚೈತ್ರನ್ ತರಹ ಸುಮ್ಮನೆ ಇರೋದಿಲ್ಲ ಎಂದು ಅವರನ್ನು ಎಚ್ಚರಿಸಿದನು. ಅದಾದ ನಂತರ ಅವರು ಇದ್ದ ದಿಕ್ಕಿನ ಕಡೆಗೂ ತಿರುಗಿ ನೋಡಲಿಲ್ಲ. ಗಂಡನ ಕಷ್ಟವನ್ನ ನೋಡಿ ಚೈತ್ರನನ್ನ ಹೇಗಾದರೂ ಮಾಡಿ ಅವರ ಜೊತೆ ಸೇರಿಸಬೇಕೆಂದು ಯೋಚಿಸಿದ ಊರ್ಮಿಳಾ ಆರಂಭದಲ್ಲಿ ಇದನ್ನ ದೊಡ್ಡದಾಗಿ ಪರಿಗಣಿಸದಿದ್ದರೂ ಇಂದು ತನ್ನ ಗಂಡನಿಗೆ ಬೆಂಬಲವಾಗಿ ನಿಂತು ಚೈತ್ರನ್ನಿಂದ ಅವರ ಮನಸ್ಸು ನೊಂದಾಗಲೆಲ್ಲ ಅವರಿಗೆ ಸಾಂತ್ವನ ಹೇಳುತ್ತಿದ್ದಳು. ಆದಿಕೇಶವನ್ ಹಾಗೂ ಊರ್ಮಿಳಾ ದಂಪತಿಗೆ ಒಂದು ಹೆಣ್ಣು ಮಗುವಿದೆ. ಅವಳ ಬಗ್ಗೆ ಆದಿಕೇಶವನ್ ಚೈತ್ರನ್ ಬಳಿ ಹೇಳಿದಾಗ ಅದನ್ನ ಕೇಳಿ ಅಸಹ್ಯದಿಂದ ಮುಖ ಸುರುಚಿದವನು, ನಿಮ್ಮ ಹೆಂಡತಿ, ನಿಮ್ಮ ಮಗು, ಅದನ್ನೆಲ್ಲ ಯಾಕೆ ನನ್ನ ಹತ್ತಿರ ಬಂದು ಹೇಳ್ತೀರಾ? ನನಗೆ ಯಾರೂ ಇಲ್ಲ. ಸುಮ್ಮನೆ ಇದೆಲ್ಲ ನನ್ನ ಹತ್ತಿರ ಅವರ ಬಗ್ಗೆ ಎಲ್ಲ ಮಾತನಾಡಬೇಡಿ. ನನ್ನನ್ನು ಹುಚ್ಚು ಹಿಡಿಸ್ಬೇಡಿ. ನಿಮ್ಮ ಮುಖ ನೋಡಿದ್ರೇನೆ ನನಗೆ ಉರಿಯು ಬರುತ್ತೆ ಎಂದು ಅವರನ್ನ ಮಾತುಗಳಿಂದಲೇ ಹಿಂಸಿಸಿಬಿಟ್ಟನು. ಆದಿಕೇಶವನ್ ಮತ್ತು ಊರ್ಮಿಳಾಳ ಮಗಳಿಗೆ ತನಗೊಬ್ಬ ಅಣ್ಣನಿದ್ದಾನೆ ಎಂದು ಮಾತ್ರ ಗೊತ್ತು. ಆದರೆ ಅವನು ಹೇಗಿರ್ತಾನೆ ಎಂದು ಅವಳಿಗೆ ತಿಳಿಯದು. ಆದರೆ ತನ್ನ ಅಣ್ಣ ಜೊತೆ ಮಾತನಾಡಬೇಕು ಎಂಬ ಆಸೆ ಮಾತ್ರ ಅವಳಿಗೆ ಎಂದಿಗೂ ಇದೆ. ಅದಕ್ಕೆ ಕಾರಣ ಊರ್ಮಿಳಾ. ಅವಳಿಗೆ ಬುದ್ಧಿ ಬಂದ ದಿನದಿಂದಲೂ ನಿನಗೊಬ್ಬ ಅಣ್ಣನಿದ್ದಾನೆ, ಅವನನ್ನ ನೀನೇ ನಿನ್ನ ತಂದೆಯ ಜೊತೆ ಒಂದು ಮಾಡಬೇಕು ಎಂಬ ಆಲೋಚನೆಯನ್ನ ಅವಳ ಮನಸ್ಸಿನಲ್ಲಿ ಬಿತ್ತಿದ್ದಳು. ಅದು ಅವಳ ಮನಸ್ಸಿನಲ್ಲಿ ಹಸಿ ಮರಕ್ಕೆ ಹೊಡೆದ ಮೊಳೆಯಂತೆ ನಾಟಿಬಿಟ್ಟಿತ್ತು. ಅದು ಮಾತ್ರವಲ್ಲದೆ ಆದಿಕೇಶವನ್ ಆಗಾಗ ಚೈತ್ರನ್ನ ಮಾತುಗಳಿಂದ ಕುಸಿದು ಹೋಗುವುದನ್ನ ನೋಡಿದವಳು ಹೇಗಾದರೂ ಮಾಡಿ ತನ್ನ ಅಣ್ಣನನ್ನ ತಂದೆಯ ಜೊತೆ ಸೇರಿಸಬೇಕೆಂಬ ಆಲೋಚನೆ ಮಾತ್ರ ಅವಳ ಮನಸ್ಸಿನಲ್ಲಿ ಯಾವಾಗಲೂ ಇರ್ತಿತ್ತು. ಆದಿಕೇಶವನ್ ಚೈತ್ರನ್ ಆಡಿದ ಮಾತುಗಳನ್ನ ಕೇಳಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದರು. ಇದು ಯಾವಾಗಲೂ ನಡೆಯುವ ಘಟನೆಯೇ ಆಗಿದ್ದರಿಂದ ಅವರ ಹತ್ತಿರ ಬಂದು ಸಾಂತ್ವನಗೊಳಿಸಿದಳು ಊರ್ಮಿಳಾ. ಅವನು ನನ್ನನ್ನು ಯಾವಾಗ ತಾನೇ ಅರ್ಥ ಮಾಡಿಕೊಳ್ಳುತ್ತಾನೆ ಊರ್ಮಿ? ನನ್ನ ನಿಜವಾದ ಪ್ರೀತಿ, ಮಮತೆ ಯಾವುದು ಅವನ ಕಣ್ಣಿಗೆ ಕಾಣುವುದೇ ಇಲ್ಲವೇ? ಯಾವಾಗಲೂ ನನ್ನನ್ನು ಹೇಗೆಲ್ಲ ಗಾಯಗೊಳಿಸಬೇಕು ಅಂತಾನೆ ಯೋಚಿಸ್ತಾ ಇರ್ತಾನಾ ಎಂದು ಅವರು ಒಡೆದ ಧ್ವನಿಯಲ್ಲಿ ಹೇಳಿದರು. ಅವನ ಬಗ್ಗೆ ನಮಗೆ ಗೊತ್ತೇ ಇದೆಯಲ್ಲ ಬಿಡಿ, ಖಂಡಿತ ಒಂದು ದಿನ ಅವನ ನಮ್ಮನ್ನ ಅರ್ಥ ಮಾಡ್ಕೊಳ್ತಾನೆ ಎಂದು ಅವಳು ಸಾಂತ್ವನ ಹೇಳಿದಳು. ಆದಿಕೇಶವನ್ ತನ್ನ ಮಗನ ನೆನಪಿನಲ್ಲೇ ಮುಳುಗಿ ಹೋದರು. ನೋಡಿ ರಾವಣ, ಕೆಳಗೆ ಬಿದ್ದು ಬಿಡ್ತೀಯ ಎಂದು ಅವನನ್ನ ಹಿಡಿದುಕೊಂಡಳು ವೃಷಿಕ. ಏಯ್, ನನ್ ಮುಟ್ಬೇಡ ನೀನು, ದೂರ ಹೋಗು ಎಂದು ಅವಳನ್ನ ದೂರ ತಳ್ಳಿದನು ರಾವಣ. ಇದೆಲ್ಲವೂ ರಾವಣನ ಮನೆಯ ಬಾಗಿಲಲ್ಲೇ ನಡೆಯುತ್ತಿತ್ತು. ಇವರ ಧ್ವನಿ ಕೇಳಿ ವಾಸುದೇವನ್ ಮತ್ತು ಆದವಿ ಇಬ್ಬರು ಹೊರಗೆ ಬಂದು ನೋಡಿದರು. ರಾವಣನ ಸ್ಥಿತಿಯನ್ನ ನೋಡಿ ಸ್ವಲ್ಪ ಆಘಾತವೇ ಆಯಿತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲು ಇವರನ್ನ ನೋಡಿದ ವೃಷಿಕ, ಅಪ್ಪ ಅಮ್ಮ ನೀವ್ಯಾಕೆ ಹೊರಗೆ ಬಂದ್ರಿ? ಒಳಗೆ ಇರಬೇಕಿತ್ತಲ್ವಾ ಎಂದು ಅವಳು ಕೇಳಿದಳು. ಅವಳು ಆಡುವುದನ್ನ ಕೇಳಿ ತಲೆ ಎತ್ತಿದ ರಾವಣ ವಾಸುದೇವನ್ ಮತ್ತು ಆದವಿಯನ್ನ ಕಂಡು ಹಲ್ಲು ಕಚ್ಚಿದನು. ಅವನ ನಡವಳಿಕೆಯನ್ನ ಕಂಡು ಸ್ವಲ್ಪ ಬೆರಗಾದ ವೃಷಿಕ ರಾವಣನ ಹತ್ತಿರ ಹೋಗಿ, ರಾವಣ್ ಪ್ಲೀಸ್, ಏನೇ ಇದ್ರೂ ಒಳಗೆ ಹೋಗಿ ಮಾತನಾಡಿಕೊಳ್ಳೋಣ, ದಯವಿಟ್ಟು ಏನು ತಪ್ಪಾಗಿ ಮಾತನಾಡಬೇಡ ಎಂದು ಅವನ ಬಳಿ ಮೆತ್ತನೆ ಧ್ವನಿಯಲ್ಲಿ ಕಿವಿಯ ಬಳಿ ಬೇಡಿಕೊಂಡಳು. ಆದರೆ ಅದನ್ನೇನು ಲೆಕ್ಕಿಸದವನು ವೇಗವಾಗಿ ಮನೆಯೊಳಗೆ ನುಗ್ಗಿದನು. ವಾಸುದೇವನ್ ಅವರನ್ನ ದಾಟಿ ಹೋಗುವಾಗ ಅವನು ಅವರನ್ನ ನೋಡಿದ ಆ ನೋಟ ಅವರನ್ನ ದಿಕ್ಕುಗೆಡಿಸಿತು. ಕುಟುಂಬವೆಲ್ಲ ಸೇರಿ ನನಗೆ ದ್ರೋಹ ಮಾಡಿಬಿಟ್ರಿ ಅಲ್ವಾ ಎಂದಿತು ಆ ನೋಟದಲ್ಲಿ.
ಅವನು ಒಳಗೆ ಹೋಗಿಬಿಡಲು ವಾಸುದೇವನ್ ಮತ್ತು ಆದವಿಯವರನ್ನ ಕರೆದುಕೊಂಡು ಮನೆಗೆ ನುಗ್ಗಿದಳು ವೃಷಿಕ. ರಾವಣನು ಅವರ ಯಾರನ್ನು ಲೆಕ್ಕಿಸದೆ ಮೇಲೆ ಹೋಗಲು ಯತ್ನಿಸಿದಾಗ, ಅಳಿಯಂದ್ರೆ 1 ನಿಮಿಷ ಎಂದು ಅವನನ್ನ ತಡೆದರು ವಾಸುದೇವನ್. ಅವರು ಅವನ ಕಡೆಗೆ ತಿರುಗಿ ಹಾಗೆಯೇ ನಿಂತು ಬಿಟ್ಟಲು. ಅವನ ಹತ್ತಿರ ಹೋದವರು ತನ್ನ ಬಳಿ ತನ್ನ ಹೆಂಡತಿಯನ್ನ ಕರೆದು, ನಿಮ್ಮಿಬ್ಬರನ್ನ ಮರುಮನೆಗೆ ಕರೆಯೋಣ ಅಂತ ಬಂದೆವು. ನೀವು ಮತ್ತು ವೃಷಿಕ ನಾಳೆ ಮರುಮನೆಗೆ ಖಂಡಿತ ಬರಬೇಕು ಎಂದು ಅವರು ಆಮಂತ್ರಣ ನೀಡಿದರು. ಸಡನ್ನಾಗಿ ಅವರ ಕಡೆ ತಿರುಗಿದವನು, ನಾನು ಬಂದೆ ಬರಬೇಕು ಅಂತ ನನಗೆ ಆರ್ಡರ್ ಮಾಡ್ತಿದ್ದೀರಾ, ಹೌದಾ ಎಂದು ಅವರನ್ನ ನೋಡಿ ನಾಲಿಗೆಯಿಂದ ಹಲ್ಲು ಕಚ್ಚಿ ಕೇಳಿದನು. ಅದನ್ನ ಕೇಳಿ ಅವರು ದಿಗ್ಭ್ರಮೆಗೊಂಡರು. ರಾವಣ ಹೇಳಿದ್ದನ್ನ ಕೇಳಿ ಗಾಬರಿಯಾದ ವಾಸುದೇವನ್ ಮತ್ತು ಆದವಿ, ಅಯ್ಯೋ ಅಳಿಯಂದ್ರೆ, ನಾವು ಆ ಅರ್ಥದಲ್ಲಿ ಹೇಳಲಿಲ್ಲ. ಮರುಮನೆಗೆ ಕರೆದುಕೊಂಡು ಹೋಗುವುದು ತುಂಬ ಮುಖ್ಯವಾದ ಶಾಸ್ತ್ರ ಸಂಪ್ರದಾಯ. ಅದಕ್ಕೆ ನಾವು ಮನೆಗೆ ಬಂದು ನಿಮ್ಮನ್ನ ಇನ್ವೈಟ್ ಮಾಡಿದ್ದೀವಿ ಎಂದು ವಾಸುದೇವನ್ ಹೇಳಿದರು. ಇಲ್ಲ ಅಂದ್ರೆ ನೇರವಾಗಿ ಬಂದು ಕರೆಯಲ್ವಾ ಎಂದು ರಾವಣನ್ ವ್ಯಂಗ್ಯವಾಗಿ ಕೇಳಿದನು. ಹೀಗೆ ಮಾತನಾಡುವವನಿಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯದೆ ಇಬ್ಬರು ತಡಕಾಡಿದರು. ವೃಷಿಕ ಮಾತ್ರ ಅವನನ್ನ ತೀಕ್ಷ್ಣವಾಗಿ ನೋಡುತ್ತಾ ಹಾಗೆ ನಿಂತಿದ್ದಳು. ಅಳಿಯಂದ್ರೆ, ನೀವು ಹಳೆಯದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡೆ ಹೀಗೆ ಮಾತನಾಡುತ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಡೆದ ತಪ್ಪಿಗೆ ನಾವು ನಿಮ್ಮ ಹತ್ತಿರ ಕ್ಷಮೆ ಕೇಳ್ತೀವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ. ಒಂದು ಮಗಳು ಕೈಮೀರಿ ಹೋಗಿಬಿಟ್ಟಳು. ಬಾಕಿ ಇರೋ ಈ ಒಂದು ಮಗಳಿಗಾದರೂ ನಾವು ಎಲ್ಲ ಒಳ್ಳೆಯದನ್ನ ಮಾಡಿ ನೋಡಬೇಕು ಅನ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನಿರಾಕರಿಸಬೇಡಿ ಎಂದು ಆದವಿ ಅವನ ಬಳಿ ಕೇಳಿದಾಗ ಅವರನ್ನ ನೋಡಿದ ರಾವಣನಿಗೆ ಸ್ವಲ್ಪ ಮನಸ್ಸು ಕರಗಿತು. ರಾವಣನ್ ವೃಷಿಕಾಳ ಕಡೆಗೆ ತಿರುಗಿ ಅವಳನ್ನ ನೋಡಿದನು. ಅವಳು ಕೈಗಳನ್ನ ಎದೆಗೆ ಅಡ್ಡಲಾಗಿ ಕಟ್ಟಿಕೊಂಡು ಅವನನ್ನೇ ನೋಡುತ್ತಿದ್ದಳು. ಅವಳನ್ನು ಒಂದು ಬಾರಿ ತೀಕ್ಷ್ಣವಾಗಿ ನೋಡಿದವನು ವಾಸುದೇವನ್ ಮತ್ತು ಆದವಿಯ ಕಡೆ ತಿರುಗಿ, ನಿಮಗೋಸ್ಕರ ಬರ್ತೀನಿ ಎಂದನು ಆದವಿಯನ್ನ ತೋರಿಸಿ. ಅದಕ್ಕೆ ತುಂಬ ಸಂತೋಷಪಟ್ಟ ಅವರು, ಸರಿ ಅಳಿಯಂದ್ರೆ, ನಾಳೆ ಎಷ್ಟು ಗಂಟೆಗೆ ನೀವಿಬ್ಬರು ಬರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಾನು ಎಲ್ಲವನ್ನ ಅರೇಂಜ್ ಮಾಡ್ತೀನಿ ಎಂದು ಕೇಳಿದರು. ಇದೆಲ್ಲದರ ಬಗ್ಗೆ ನೀವು ರಿಷಿ ಹತ್ತಿರ ಮಾತನಾಡಿಕೊಳ್ಳಿ, ನನಗೆ ಟೈಮ್ ಇಲ್ಲ ಎಂದವನು ವೇಗವಾಗಿ ಮತ್ತೆ ಮೇಲಕ್ಕೆ ಹೊರಟು ಹೋದನು. ಅವನು ಹೋದ ಮೇಲೆಯೇ ಆದವಿ ಮತ್ತು ವಾಸುದೇವನ್ಗೆ ಉಸಿರು ಬಂದಂತಾಯಿತು. ವೃಷಿಕಾಳ ಕಡೆ ತಿರುಗಿದ ವಾಸುದೇವನ್, ಎಷ್ಟು ಗಂಟೆಗೆ ಕಣಮ್ಮ ನೀವಿಬ್ಬರು ಹೊರಟು ಬರ್ತೀರಾ ಎಂದು ಕೇಳಿದರು. ಬೆಳಿಗ್ಗೆ ಒಂದು 10 ಗಂಟೆಗೆ ಬರ್ತೀವಿ ಅಪ್ಪ, ನೀವು ಈಗ ಹೊರಡಿ, ಆಲ್ರೆಡಿ ಲೇಟ್ ಆಗಿದೆ. ಇಲ್ಲ ಅಂದ್ರೆ ನೈಟ್ ಇಲ್ಲೇ ಸ್ಟೇ ಮಾಡ್ತೀರಾ ಎಂದು ವೃಷಿಕ ಅವರಲ್ಲಿ ಕೇಳಿದಳು. ಇಲ್ಲ ಅಮ್ಮ, ಇಲ್ಲಿ ತಂಗುವುದು ಸರಿಯಾಗಲ್ಲ. ನಾವು ಹೊರಡ್ತೀವಿ, ಏನೂ ತೊಂದರೆ ಇಲ್ಲ. ನೀವು ಬೆಳಿಗ್ಗೆ ನಿಧಾನವಾಗಿ ರೆಡಿಯಾಗಿ ಬನ್ನಿ. ಅಳಿಯನಿಗೆ ಏನು ತಿನ್ನಲು ಇಷ್ಟ ಅಂತ ಕೇಳಿ ನನಗೆ ಒಂದು ಮೆಸೇಜ್ ಹಾಕು ಅಮ್ಮ, ನಾನು ನಿಮ್ಮ ಅಮ್ಮನಿಗೆ ಹೇಳ್ತೀನಿ ಎಂದು ವಾಸುದೇವನ್ ಹೇಳಿದರು. ನೀವು ನಾನ್ ವೆಜ್ ಐಟಮ್ ಮಾಡಿಡಿ ಅಪ್ಪ, ಅವರು ಯಾವುದೇ ಆದರೂ ತಿಂತಾರೆ, ಏನೂ ತೊಂದರೆ ಇಲ್ಲ ಎಂದಳು ವೃಷಿಕ. ಅವಳು ಹೇಳಿದ್ದನ್ನ ಕೇಳಿದ ವಾಸುದೇವನ್ಗೆ ತನ್ನ ಮಗಳನ್ನ ಕಂಡು ಆಶ್ಚರ್ಯವಾಯಿತು. ರಾವಣನ ಬಗ್ಗೆ ಅಷ್ಟರಲ್ಲೇ ಇಷ್ಟೊಂದು ತಿಳಿದು ಇಟ್ಕೊಂಡ್ಬಿಟ್ಟಿದ್ದಾಳ ಎಂದು ಆದವಿಯೂ ಸಹ ತೀವ್ರ ಆಶ್ಚರ್ಯದಿಂದ ಅವಳನ್ನ ನೋಡಿದಳು. ಏನು ಇಬ್ಬರು ನನ್ನನ್ನೇ ಹಾಗೆ ನೋಡ್ತಾ ಇದ್ದೀರಾ, ನಾನಿವತ್ತು ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀನಾ ಎಂದು ತನ್ನನ್ನು ತಾನೇ ಒಂದು ಸುತ್ತು ತಿರುಗಿಸಿ ಅವರಲ್ಲಿ ಕೇಳಿದಳು ವೃಷಿಕ. ಅವಳ ನಡವಳಿಕೆಗೆ ಮೆಲ್ಲಗೆ ನಕ್ಕ ಆದವಿ ಅವಳ ತಲೆಗೆ ತಟ್ಟಿ, ಕೋತಿ, ಇನ್ನು ಸಣ್ಣ ಮಗುವಿನ ತರಹನೇ ಮಾಡ್ತಾ ಇದ್ದೀಯಾ, ನಿನಗೇನೇ ಕಮ್ಮಿ, ನನ್ನ ಮಗಳು ಮಹಾರಾಣಿ ತರಹ ಇದ್ದಾಳೆ ಎಂದು ಆದವಿ ಅವಳ ಕೆನ್ನೆಯನ್ನ ಸವರಿದರು. ಅದಕ್ಕೆ ನಾಚಿಕೆ ಪಡುವಂತೆ ನಟಿಸಿದ ವೃಷಿಕ, ಸಾಕು ಸಾಕು ಅಮ್ಮ, ನನಗೆ ತುಂಬ ನಾಚಿಕೆ ಬರ್ತಾ ಇದೆ ಎಂದು ಉಗುರು ಕಚ್ಚುತ್ತಾ ಹೇಳಲು ವಾಸುದೇವನ್ ತನ್ನ ಮಗಳ ಚೇಷ್ಟೆಗೆ ಜೋರಾಗಿ ನಕ್ಕರು. ಕೆಳಗೆ ನಡೆಯುತ್ತಿರುವುದೆಲ್ಲವನ್ನ ರಾವಣ್ ಕೇಳಿಸಿಕೊಳ್ಳುತ್ತಿದ್ದರೂ ಅದನ್ನು ಅವನು ದೊಡ್ಡದಾಗಿ ಪರಿಗಣಿಸಲಿಲ್ಲ. ನೇರವಾಗಿ ಬಾತ್ರೂಮ್ಗೆ ಹೋದನು. ಸ್ನಾನ ಮಾಡಿ ಹೊರಗೆ ಬಂದು ಮಲಗಿಬಿಟ್ಟನು. ಇತ್ತ ತನ್ನ ತಂದೆ ತಾಯಿಯನ್ನ ಕಳುಹಿಸಿಕೊಟ್ಟು ಕೈಯಲ್ಲಿ ಊಟದ ತಟ್ಟೆಯನ್ನ ಹಿಡಿದುಕೊಂಡು ಕೋಣೆಯೊಳಗೆ ಬಂದ ವೃಷಿಕ ಮಲಗಿದ್ದವನನ್ನ ಎಬ್ಬಿಸಿದಳು. ಅವನು ನಿದ್ದೆ ಬರ್ತಾ ಇದೆ ರಿಷಿ, ಡಿಸ್ಟರ್ಬ್ ಮಾಡಬೇಡ ಎಂದನು ಸುಸ್ತಾದ ಧ್ವನಿಯಲ್ಲಿ.
ಅವನು ತನ್ನನ್ನು ರಿಷಿ ಎಂದು ಕರೆಯುತ್ತಿರುವುದನ್ನು ಅವಳು ಈಗಲೇ ಸರಿಯಾಗಿ ಗಮನಿಸಿದ್ದು. ಅದನ್ನು ಕೇಳಿ ಅವಳಿಗೆ ಒಳಗೊಳಗೆ ಮೈ ರೋಮಾಂಚನಗೊಂಡರೂ ಅದನ್ನು ಹೊರಗೆ ತೋರಿಸಿಕೊಳ್ಳದವಳು, ಹಲೋ ಬಾಸ್, ನೀವು ಊಟ ಮಾಡದೆ ಮಲಗಿದ್ರೆ ಆಮೇಲೆ ನಾನೇ ನಿಮ್ಮನ್ನ ಉಪವಾಸ ಕೆಡವಿದ್ದೀನಿ ಅಂತ ಎಲ್ಲರೂ ಅಂದುಕೊಳ್ತಾರೆ. ಮರ್ಯಾದೆಯಾಗಿ ಎದ್ದು ಊಟ ಮಾಡಿ ಎಂದು ಅವಳು ಅವನನ್ನ ತಟ್ಟಿ ಎಬ್ಬಿಸಿದಳು. ಅವಳ ಜೊತೆ ಮಾತನಾಡಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ತಿಳಿದವನು ಎದ್ದು ಕುಳಿತನು. ಅವಳು ಅವನಿಗೆ ತಟ್ಟೆಯನ್ನ ಚಾಚಿದಳು. ಅಮಲಿನ ಕಾರಣದಿಂದ ಅವನಿಗೆ ಕೈಗಳು ನಡುಗುತ್ತಿದ್ದವು. ತಟ್ಟೆಯನ್ನು ಹೇಗೋ ಹಿಡಿದುಕೊಂಡವನು ಊಟ ಮಾಡಲು ಹೋದಾಗ ಅವನ ಕೈಗಳು ನಡುಗಿ ಅವನಿಗೆ ವಂಚಿಸಿದವು. ತುಂಬ ಹೊತ್ತಿನವರೆಗೂ ಒಂದು ತುತ್ತು ಊಟ ಮಾಡಲು ಅವನು ಒದ್ದಾಡುವುದನ್ನು ಕಂಡು ತಲೆ ಅಲ್ಲಾಡಿಸಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಅವನೇ ಅವನಿಂದ ತಟ್ಟೆಯನ್ನು ಕಸಿದುಕೊಂಡು ಅವನಿಗೆ ಊಟ ಮಾಡಿಸಲು ಪ್ರಾರಂಭಿಸಿದಳು. ಅವಳು ಹೀಗೆ ಮಾಡುತ್ತಾಳೆ ಎಂದು ನಿರೀಕ್ಷಿಸಿದವನು ಆಶ್ಚರ್ಯದಿಂದ ಕಣ್ಣುಗಳನ್ನು ಬಿಟ್ಟು ಅವಳನ್ನು ನೋಡಿದನು. ಏನೋ ಅಲ್ಲುಕ್ಕೋ, ಮರ್ಯಾದೆಯಿಂದ ತಿನ್ನಿ ಎಂದು ಅವನನ್ನು ಗದರಿಸಿದಳು. ಅವನು ಏನು ಮಾತನಾಡದೆ ಬಾಯಿ ತೆರೆದು ಅವಳು ತಿನ್ನಿಸಿದ ಊಟವನ್ನು ಮುಗಿಸಿದನು. ಅವಳು ಸಂಪೂರ್ಣವಾಗಿ ಅವನಿಗೆ ಊಟ ಮಾಡಿಸಿದಳು. ಹೆಂಡತಿ ಊಟ ಮಾಡಿಸ್ತಾ ಇದ್ದಾಳಲ್ಲ, ಅವಳು ತಿಂತಿದ್ದಾಳ ಇಲ್ಲವಾ ಅಂತ ಕೇಳೋಕೆ ಬುದ್ಧಿ ಇದೆಯಾ ನೋಡು ಎಂದು ಅವಳು ಗೊಣಗುತ್ತಾ ಕೋಣೆಯಿಂದ ಹೊರಡಲು ಹೋದಾಗ, ನಿನಗೆ ಹಸಿದ್ರೆ ನೀನೇ ತಿನ್ನಬೇಕು, ನೀನು ನನಗೆ ತಿನ್ನಿಸಿದ ಹಾಗೆ ನಾನು ನಿನಗೆ ತಿನ್ನಿಸ್ತೀನಿ ಅಂತ ಅಂದ್ಕೋಬೇಡ ಎಂದು ಜೋರಾಗಿ ಕಿರುಚಿದವನು ಮತ್ತೆ ಮಂಚದ ಮೇಲೆ ಮಲಗಿಬಿಟ್ಟನು. ಇದಕ್ಕೇನು ಕಡಿಮೆ ಇಲ್ಲ ಎಂದು ಗಲ್ಲವನ್ನ ಹೆಗಲಿಗೆ ಗುದ್ದಿಕೊಂಡವಳು ತಾನು ಊಟ ಮಾಡಿ ಮೇಲೆ ಬಂದಾಗ ರಾವಣನ್ ನೆಮ್ಮದಿಯ ನಿದ್ದೆಯಲ್ಲಿದ್ದನು. ಇಂದು ಯಾಕೋ ತನಗಾಗಿ ಒಬ್ಬರಿದ್ದಾರೆ ಎಂಬ ಆಲೋಚನೆ ಅವನ ಮನಸ್ಸಿನಲ್ಲಿ ಮೂಡಿತೋ ಏನೋ, ಅವನಿಗೆ ನೆಮ್ಮದಿಯ ನಿದ್ದೆ ಆವರಿಸಿತು. ಮತ್ತೆ ಕೋಣೆಯೊಳಗೆ ಬಂದವಳು ಆಳವಾದ ನಿದ್ದೆಯಲ್ಲಿದ್ದವನ ಹತ್ತಿರ ಹೋಗಿ ಅವನ ಮುಖವನ್ನು ಸ್ವಲ್ಪ ಸಮಯ ಆಸ್ವಾದಿಸುತ್ತಾ ನಿಂತಿದ್ದಳು. ನಂತರ ಗಾಳಿಯಲ್ಲಿ ತೇಲುತ್ತಿದ್ದ ಅವನ ಕಪ್ಪು ಕೂದಲನ್ನು ಸರಿಪಡಿಸಿದಳು. ಮರುಬದಿಗೆ ಹೋಗಿ ಮಂಚದ ಮೇಲೆ ಮಲಗಿ ಅವನಿಗೆ ಹೊದಿಕೆಯನ್ನು ಹೊದಿಸಿ ತಾನು ಹೊದ್ದುಕೊಂಡು ಮಲಗಿದಳು. ರಾವಣನಿಗೆ ರಾತ್ರಿಯಲ್ಲಿ ಶರ್ಟ್ ಧರಿಸುವ ಅಭ್ಯಾಸವಿಲ್ಲದ ಕಾರಣ ಅವನು ಹಾಗೆಯೇ ಮಲಗಿ ನಿದ್ದೆ ಹೋಗಿದ್ದನು. ಅವಳು ಅವನನ್ನ ಈ ರೀತಿ ಕಂಡು ಮೊದಲು ಸ್ವಲ್ಪ ಸಂಕೋಚಪಟ್ಟರೂ ತನ್ನ ಗಂಡನೇ ತಾನೆ ಎಂಬ ಆಲೋಚನೆ ಅವಳ ಮನಸ್ಸಿನಲ್ಲಿ ಮೂಡಿತು. ಅವನ ಮುಖವನ್ನ ನೋಡುತ್ತಲೇ ನೆಮ್ಮದಿಯ ನಿದ್ದೆಗೆ ಜಾರಿದಳು. ನಿನ್ನ ನೋಡಿದ್ರೇನೆ ಕೋಪ ಬರ್ತಾ ಇದೆ ಹರ್ಷಿ, ಇನ್ನು ಎಷ್ಟು ದಿನ ಅಂತ ಈ ರೂಮ್ ಒಳಗೆ ಅಡಗಿ ಕುಳ್ತೀಯ? ನೀನು ಈ ರೂಮ್ ಬಿಟ್ಟು ಹೊರಗೆ ಬಾರೆ ಎಂದು ಕಿರುಚಿ ಕಿರುಚಿ ನನಗೆ ಗಂಟಲು ಒಣಗಿ ಹೋಗಿದೆ. ಎಲ್ಲವನ್ನ ಮರೆತು ಸ್ವಲ್ಪ ಸ್ವಲ್ಪವಾಗಿ ಅದರಿಂದ ಹೊರಗೆ ಬಾ ಹರ್ಷಿ, ನಾವು ಎಲ್ಲವನ್ನ ಸರಿ ಮಾಡಿಕೊಳ್ಳೋಣ ಎಂದು ಕೋಣೆಯೊಳಗೆ ಮುದುಡಿಕೊಂಡಿದ್ದ ಹರ್ಷಿಕಾಳನ್ನ ನೋಡಿ ರೋಸ್ಲಿನ್ ಕಿರುಚಾಡುತ್ತಿದ್ದಳು. ಮಾರ್ಷಲ್, ಹರ್ಷಿ, ಮೊದಲು ನೀನು ರೆಡಿಯಾಗು, ನಾವು ಹೊರಗೆ ಎಲ್ಲಾದರೂ ಹೋಗಿ ಬರೋಣ ಎಂದು ಹೇಳಿದಾಗ, ಇಲ್ಲ ಅಣ್ಣ, ನಾನು ಎಲ್ಲೂ ಬರಲ್ಲ, ನನಗೆ ಹೊರಗೆ ಬರೋದಿಕ್ಕೆ ಇಷ್ಟ ಇಲ್ಲ ಎಂದು ದಿಂಬಿನಲ್ಲಿ ತನ್ನ ಮುಖವನ್ನು ಹೂತುಕೊಂಡು ಹೇಳಿದಳು ಹರ್ಷಿಕಾ. ಇದಕ್ಕೆ ಮೇಲೆಯೂ ಇವಳನ್ನ ಹೀಗೆ ಬಿಟ್ಟರೆ ಸರಿ ಬರಲ್ಲ ಎಂದುಕೊಂಡ ರೋಸ್ಲಿನ್ ಅವಳನ್ನು ಹಿಡಿದು ಎಳೆದು ಬಾತ್ರೂಮ್ ಒಳಗೆ ತಳ್ಳಿ, ಮರ್ಯಾದೆಯಿಂದ ಸ್ನಾನ ಮಾಡಿ ಹೊರಗೆ ಬಾ, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದು ಆರ್ಡರ್ ಮಾಡಿದಳು. ಅವಳಿಗೆ ಬಟ್ಟೆಯನ್ನು ಕೂಡ ತೆಗೆದು ಮಂಚದ ಮೇಲಿಟ್ಟು ಮಾರ್ಷಲ್ನನ್ನು ಕರೆದುಕೊಂಡು ಹೊರಗೆ ಹೋದಳು. ಅದಕ್ಕೆ ಮೇಲೆಯೂ ನಿರಾಕರಿಸದೆ ರೆಡಿಯಾಗಿ ಹೊರಗೆ ಬಂದಳು ಹರ್ಷಿಕಾ. ಕಣ್ಣುಗಳ ಸುತ್ತ ಕಪ್ಪು ವರ್ತುಲ ಮೂಡಿ ದೇಹದ ತೂಕ ಕಡಿಮೆಯಾಗಿ ಕಳೆಗುಂದಿದ್ದ ಮುಖದೊಂದಿಗೆ ಇದ್ದ ತನ್ನ ಗೆಳತಿಯನ್ನ ನೋಡಿದ ರೋಸ್ಲಿನ್ಗೆ ಕಣ್ಣುಗಳು ತುಂಬಿ ಬಂದವು. ಕಷ್ಟಪಟ್ಟು ತನ್ನ ಕಣ್ಣೀರನ್ನ ಮರೆಮಾಚಿದಳು. ಮೊದಲು ಚರ್ಚ್ಗೆ ಹೋಗೋಣ, ಆಮೇಲೆ ಎಲ್ಲಾದರೂ ಹೊರಗೆ ಹೋಗಿ ಸಂಜೆ ಬರುವಾಗ ಡಿನ್ನರ್ ಮುಗಿಸಿಕೊಂಡು ಬರೋಣ ಎಂದು ಅವಳು ಹೇಳಿದಳು. ಅವಳಿಗೆ ಯಾವುದೇ ಉತ್ತರ ನೀಡದೆ ಸರಿ ಎಂಬಂತೆ ತಲೆಯಾಡಿಸಿದಳು. ಅವಳು ಹೇಳಿದಂತೆಯೇ ಮೊದಲು ಚರ್ಚ್ಗೆ ಹೋದವರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿದ್ದ ಒಂದು ಶಾಪಿಂಗ್ ಮಾಲ್ಗೆ ನುಗ್ಗಿ ಹರ್ಷಿಕಾಗೆ ಬೇಕಾದ ವಸ್ತುಗಳನ್ನು ಖರೀದಿಸಿದರು. ಹರ್ಷಿಕಾ ಇದ್ಯಾವುದರಲ್ಲೂ ಗಮನವಿಲ್ಲದೆ ಶೂನ್ಯವಾಗಿರಲು ರೋಸ್ಲಿನ್ ಅವಳನ್ನು ತನ್ನೊಂದಿಗೆ ಎಳೆದುಕೊಂಡು ಆ ಶಾಪಿಂಗ್ ಮಾಲ್ ಪೂರ್ತಿ ಸುತ್ತಿದಳು. ಮಾರ್ಷಲ್ಗೆ ಇವರ ನಡವಳಿಕೆಯನ್ನು ಕಂಡು ನಗು ಬರ್ತಿತ್ತು. ನಂತರ ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ
ಒಂದು ಒಳ್ಳೆಯ ಸಿನಿಮಾ ನೋಡಿ ರಾತ್ರಿ ಮನೆಗೆ ಬರುವಾಗ ಡಿನ್ನರ್ ಮುಗಿಸಿಕೊಂಡು ಅವರು ಮನೆಗೆ ಪ್ರವೇಶಿಸಿದಾಗ ಹರ್ಷಿಕಾ ತುಂಬ ಸುಸ್ತಾಗಿ ಹೋಗಿದ್ದಳು. ಅವಳನ್ನು ಕೋಣೆಯಲ್ಲಿ ಮಲಗಿಸಿದವಳು ಸ್ವಲ್ಪ ಸ್ವಲ್ಪವಾಗಿ ಎಲ್ಲವನ್ನ ಮರೆತು ಹೊಸದಾಗಿ ಒಂದು ಜೀವನ ರೂಪಿಸಿಕೊಳ್ಳೆ ದಾರಿಯನ್ನ ನೋಡು ಹರ್ಷಿ. ರಾವಣನ್ ಅಣ್ಣನ ಬಗ್ಗೆ ಯೋಚಿಸ್ಬೇಡ. ಯಾವತ್ತಿದ್ರೂ ಆ ಜೀವನ ನಿನಗೆ ಸಿಗಲ್ಲ. ಅದರ ಬಗ್ಗೆ ಯೋಚಿಸಿ ನಿನ್ನ ಆರೋಗ್ಯವನ್ನ ನೀನೇ ಹಾಳು ಮಾಡ್ಕೋಬೇಡ ಎಂದು ರೋಸ್ಲಿನ್ ಹೇಳಲು ಏನು ಹೇಳದೆ ಮಂಚದ ಮೇಲೆ ಮುಖ ಹೂತು ಮಲಗಿಕೊಂಡಳು ಹರ್ಷಿಕಾ. ರುದ್ರೇಶ್ ತನ್ನ ಕೋಣೆಯಲ್ಲಿ ಕೋಪದಿಂದ ಗುರುಗುಟ್ಟುತ್ತಿದ್ದನು. ನನ್ನನ್ನೇ ಮನೆಯ ಕೆಲಸದವನ್ನಾಗಿ ಮಾಡಿಬಿಟ್ಟೆ ಅಲ್ವಾ ನೀನು? ನಿನಗೈತೆ ಮಾರಾಯ್ತಿ. ಖಂಡಿತ ನಿನ್ನ ಮೇಲೆ ಇದಕ್ಕೆ ನಾನು ಸೇಡು ತೀರಿಸಿಕೊಂಡೇ ತೀರುತ್ತೇನೆ. ಆಡು, ಚೆನ್ನಾಗಾಡು. ಇನ್ನು ಕೆಲವೇ ದಿನಗಳಷ್ಟೇ ನಿನ್ನ ಈ ಆಟವೆಲ್ಲ. ನಿನ್ನ ಆಟವನ್ನು ನಾನು ಖಂಡಿತ ಅಡಗಿಸಿಯೇ ತೀರುತ್ತೇನೆ ಎಂದು ಕೋಪದಿಂದ ಗರ್ಜಿಸುತ್ತಿದ್ದನು ರುದ್ರೇಶ್. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.